ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಊರಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇರುತ್ತಲ್ಲ, ಅಡಿಕೆ ಗಿಡ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಗೊಬ್ಬರ ಹಾಕೋದು ಏನಾದರೂ ಇದೆಯಾ ಅಂತ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಫುಲ್ ರೆಡಿ ಆಗ್ತಾ ಇದ್ದಾರೆ. ಅವಾಗಿಂದ ರೆಡಿ ಆಗ್ತಿದ್ದಾರೆ. ಓಕೆ ಗೈಸ್, ನಾವು ನಿಮಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ನೋಡೋಣ. 7 ಗಂಟೆಗೆ ಹೊಡೋಣ ಅಂತ ಅಂದರು. ಈಗಾಗಲೇ ಟೈಮ್ ಬಂದು ಎಷ್ಟು? 7:20. 8:15. ಸುಳ್ಳು ಹೇಳ್ತಿದ್ದಾರೆ. ನೋಡಿ 8:15 ಫೋನಲ್ಲಿ ತೋರಿಸ್ತೀನಿ. ಸೊ 8:15 ಈಗ ಹೊರಡ್ತಾ ಇದ್ದೀವಿ. ಹೋಗೋವಷ್ಟರಲ್ಲಿ 10 ಗಂಟೆ ಆಗುತ್ತಾ? 10 ಗಂಟೆ ಆಗುತ್ತೆ. ತಗೊಳ್ಳೋಣ ಅಂತ ಬಂದಿದ್ವಿ. ತಗೊಂಡ್ವಿ. ಎಷ್ಟು ಗಿಡ ತಗೊಂಡ್ವಿ ಟೋಟಲು? 1 ಸಪೋಟೊ, 2 ಸೀಬೆ ಗಿಡ, 1 ಮರ್ತೋಯ್ತು. ಏನು ತಗೊಂಡಿದ್ವಿ ಅನ್ನೋದೇ ಮರ್ತೋಯ್ತು ಅವರಿಗೆ. ನಾನು ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ವಿ ಸಪೋಟ 3 ಗಿಡ ತೊಗೊಂಡೋಗಿದ್ವಿ. ಯಾಕೋ ಒಂದು ಹತ್ಕೊಳ್ಲಿಲ್ಲ, ಹಂಗೆ ಒಂಥರ ಸುಟ್ಕೊಂಡಂಗೆ ಹೋಗ್ಬಿಡ್ತು. ಸೊ ಹಂಗಾಗಿ 1 ಸಪೋಟ ತಗೊಂಡಿದ್ದೀವಿ. ಸೀಬೆಹಣ್ಣು ಆಲ್ರೆಡಿ 2 ಹಾಕಿದ್ದೀವಿ, ಇನ್ನೂ 2 ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಆಮೇಲೆ 1 ಕರ್ಬೇವಿನ ಸೊಪ್ಪೇನೋ ತೊಗೊಂಡಿದ್ದೀವಿ, 2 ನಿಂಬೆಹಣ್ಣು ತೊಗೊಂಡಿದ್ದೀವಿ. ಇವಾಗ ಮಳೆಗಾಲ ಅಲ್ವಾ, ಈ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಹತ್ಕೊಳುತ್ತೆ ಅನ್ನೋ ರೀಸನ್ಗೋಸ್ಕರ ತೊಗೊಂಡಿದ್ದೀವಿ. 1 ಸಪೋಟೊ, 2 ಥರದ್ದು ವೆರೈಟಿ ಸೀಬೆ ಗಿಡ, 2 ನಿಂಬೆಹಣ್ಣು ಗಿಡ, 1 ಕರ್ಬೇವಿನ ಸೊಪ್ಪಿ, ಇನ್ನೊಂದು ಸೀತಾಫಲ. ಸೀತಾಫಲ ಒಂದು ಹೇಳಲಿಲ್ಲ, ಮರ್ತ್ಬಿಟ್ಟೆ. ಚೀಲದಲ್ಲಿ ಇಟ್ಕೊಂಡಿದ್ದೀವಿ, ತಗೊಂಡೋಗ್ಬೇಕು. ಹೊಡೋಣ. ಬ್ಯಾಗದಿಂದ ಫುಲ್ ಹಣ್ಣಾಗ್ಬಿಡುತ್ತೆ. ಕಟ್ ಮಾಡ್ತಿದ್ಯಾ? ತೊಳಿಬೇಕು. ಇದಿಲ್ಲೇ ಇರಲಿ. ಇವಾಗ ಬರ್ತಾ ಊರಿಗೆ ಬಂದ್ವಿ. ಬರ್ತಿದ್ದಂಗೆ ಫಸ್ಟು ಏನೇನಾಗಿದೆ ಏನೇನಿಲ್ಲ ನೋಡೋಣ ಅಂತ ಬಂದಿದ್ದೀವಿ. ಮಳೆಗೆ ಫುಲ್ಲು ಗ್ರೀನ್ ಸಕ್ಕತ್ತಾಗಿ ಕಾಣಿಸ್ತಿದೆ ತೋಟ ನೋಡೋಕ್ಕಂತೂ. ಬಿದೋಗ್ಬಿಟ್ಟೈತೆ ಮಳೆಯಲ್ಲಿ ಜಾಸ್ತಿ ವೆಯ್ಟ್ ಆಗಿ. ಇದು ವೇಸ್ಟ್ ಆಯ್ತು ಫುಲ್ಲು. ಆಲ್ಮೋಸ್ಟ್ ಇದು ಯಾವುದು ಅಂತ ಬಲ್ತಿರೋ ಕಾಯಿ ಸಾಂಬಾರ್ಗೆಲ್ಲ ಅಷ್ಟು ಆಗಲ್ಲ. ಇತ್ಲಾಗೆ ಬಲ್ತು ಇಲ್ಲ, ಇತ್ಲಾಗೆ ಎಳ್ನೀರು ಅಲ್ಲ. ಹಂಗೆ ನೈಟು ಮಳೆ ಜೋರ ಬಂತಂತೆ. ಆ ಟೈಮಲ್ಲಿ ಬಿಸಿಲಿಗೆ ಗಾಳಿಗೆ ಮೊಟ್ಟೆ ಕಿತ್ಕೊಂಡಿದೆ, ಅದ್ರ ಜೊತೆ ಇದು ಕಿತ್ಕೊಂಡು ಬಿದ್ದಲ್ಲೇ 2 ದಿವಸ ಆಗಿದೆ. ಇದೆಲ್ಲ ಇನ್ನೂ ದೊಡ್ಡ ತೋರಿಸ್ತೀನಿ ಮುಂದೆ ಬನ್ನಿ. ಇದು ಇತ್ಲಾಗೆ ಎಳ್ನೀರು ಅಲ್ಲ, ಇತ್ಲಾಗ ಕಾಯು ಅಲ್ಲ. ಅದು ವೇಸ್ಟ್, ಅದೇನಕ್ಕೂ ಯೂಸ್ ಆಗಲ್ಲ. ಲಾಸ್ಟ್ ಟೈಮ್ ಬಂದಾಗಲೇ ಅಂದ್ಕೊಂಡ್ವಿ ತುಂಬ ತೂಕ ಇದೆ. ಇಲ್ಲೂ ಒಂದು ಬಿದ್ದೋಗೈತೆ. ನೋಡಿ ಇದನ್ನು. ಇದು ವೇಸ್ಟಾ? ಇದು ಗೊತ್ತಿಲ್ಲ ಏನಾಗಿದೆ ಅಂತ, ಮುಟ್ಟಕ್ಕೆ ಆಗಲ್ಲ. ಇಲ್ಲೂ ಒಂದು ಕಡ್ಡಿ ಕೊಟ್ಟು ನಿಲ್ಸಿದ್ದಾರೆ, ಬೀಳ್ಬಾರ್ದು ಅಂದ್ಬಿಟ್ಟು. ಜೋರಾಗಿ ಗಾಳಿ ಬೀಸಿದ್ರೆ ಮೇ ಬಿ ಅದು ಬಿದ್ದೋಗ್ಬಹುದು. ಆ ಕಡೆ ಬೇರೆ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇದನ್ನು ಅಷ್ಟೇ ಕಡ್ಡಿ ಕೊಟ್ಟು ನಿಲ್ಸಿದ್ದಾರೆ. ಜೋರಾಗಿ ಗಾಳಿ ಬೀಸ್ತು ಅಂತಂದರೆ ಅದೂ ಬಿದ್ದೋಗ್ಬಿಡುತ್ತೆ. ಇದು ಇವಾಗ ಕೀಳನ ಅಂದರೆ ಅದು ಎಳ್ಳೀರು ಅಲ್ಲ, ಇತ್ಲ ಕಾಯು ಅಲ್ಲ, ಕಿತ್ತರೂ ವೇಸ್ಟು. ಇವಾಗ ಇಲ್ಲಿ ಕಿತ್ಕೊಂಡು ಬಿದ್ದಿರೋದು ಅಷ್ಟೇ, ಇದೇನಕ್ಕೂ ಯೂಸ್ ಇಲ್ಲ, ಇದು ವೇಸ್ಟು. ಅಷ್ಟೇ. ಸಾಂಬಾರು ಮಾಡೋಕ್ಕೂ ಆಗಲ್ಲ, ಇತ್ಲ ಕುಡಿಯೋಕೆ ಎಳ್ಳೀರು ಅಲ್ಲ. ಫುಲ್ ಮಳೆ ಬಂದೈತೆ ನೋಡಿ. ಫುಲ್ ಹಸಿರು ಗ್ರೀನ್ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಯಾವುದು
ಯಾವ ಎಲ್ಲಿದೆ ನಾವು ಲಾಸ್ಟ್ ಟೈಮ್ ಅಡಿಕೆ ಗಿಡ ಹಾಕಿದ್ವಲ್ಲ, ಮಣ್ಣು ತುಂಬಿದಾರೆ ಅನ್ಸುತ್ತಲ್ಲ ಅಲ್ಲೇ ಇಲ್ವಾ? ಅದು ಮಳೆ ನೀರಿಗೆ ಹಂಗೆ ಬಂದಿರೋದಾ? ಫುಲ್ ಕಂಪ್ಲೀಟ್ ಆಗಿದೆ. ಇದು ಅಷ್ಟೇ, ಸ್ಟಾರ್ಟಿಂಗ್ ಇದು ಹಾಕೋಕ್ಕೂ ಮುಂಚೆ ಹೆಂಗೆ ಕಾಣಿಸ್ತಿತ್ತಲ್ಲ, ಮಣ್ಣೆಲ್ಲ ಕೆರೆದಿರೋದಕ್ಕೆ ಈಗ ನೋಡು ಒಂದು ರೇಂಜಿಗೆ ನೋಡ್ಬೋದು. ಅಲ್ವಾ, ಸೊ ಹಾಗಾಗಿ ಅಣಬೆ ಬಿಟ್ಟಿದೆ ಇಲ್ಲೆಲ್ಲ. ಇದು ಏನು ಅಣಬೆ ಅಂತ ಗೊತ್ತಿಲ್ಲ. ಇದಕ್ಕೆ 2 ಥರ 3 ಥರ ಹೆಸರಿದೆ. ಈ ಕಡೆ ಒಂದಿದೆ, ಇಲ್ಲಿ ಒಂದಿದೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೆಲ್ಲ ಬಿಟ್ಟಿದೆ. ಮೇ ಬಿ ಇದು ಸಾಂಬಾರ್ಗೆ ಹಾಕೋದಲ್ಲ ಅನಿಸುತ್ತೆ. ಕೆಲವು ಯಾವುದೋ ಒಂದು ಮಾತ್ರ ಹಾಕ್ತಾರೆ, ಇನ್ನೊಂದು ಹಾಕೋದಿಲ್ಲ. ನನಗದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ. ನಮ್ಮ ಅತ್ತೆ ಗೊತ್ತಿರುತ್ತೆ. ಕಿತ್ಕೊತಿದ್ದಂಗೆ ಒಂಥರ ಒಳ್ಳೆ ತುಂಬ ಸಾಫ್ಟಾಗಿರೋದ್ರಿಂದ ಹಂಗೆ ಕೈಯಲ್ಲೇ ಇದಾಗ್ಬಿಡ್ತಿದೆ. ಇದು ಚೆನ್ನಾಗಿದೆ. ಇಲ್ಲೆಲ್ಲ ಬಿಟ್ಟಿದೆ. ಹಳ್ಳಿ ಕಡೆ ಒಂಥರ ಚೆಂದ, ಮಳೆಗಾಲದಲ್ಲೆಲ್ಲ ನೋಡೋಕ್ಕಿರ್ಬೋದು. ಇದೆಲ್ಲ ಒಂಥರ ಸಿಟಿ ಕಡೆ ನಮ್ಗೆ ಇದೆಲ್ಲ ನೋಡೋಕ್ಕೆ ಸಿಗೋದಿಲ್ಲ. ಬೆಳಗ್ಗೆ ತೊಗೊಂಡು ಬಂದಿದ್ದಕ್ಕೆ ಹಾಕೋಣ ಅಂತ. ಈಗ ಟೈಮ್ ಬಂದು ಐ ಥಿಂಕ್ 5:30 or 6 ಅನ್ಸುತ್ತಲ್ಲ. ಎಷ್ಟು ಟೈಮು? 5:30. 5:30. ಈಗ ಹಾಕ್ತಾ ಇದ್ದೀವಿ. ಇದು ಕರಿಬೇವು, ನಿಂಬೆಹಣ್ಣಿಂದು ಇದು ನಿಂಬೆಹಣ್ಣು ಗಿಡ, ಇದು ನಿಂಬೆಹಣ್ಣು ಗಿಡ, ಇದು ಮೇನ್ ಏನಿದು ಸಪೋಟ. ಇದು ಸೀತಾಫಲ. ಸೀಬೆ ಹಣ್ಣದು. ಊಟ ಜಾಸ್ತಿ ಆಯ್ತಲ್ವಾ, ಸ್ವಲ್ಪ ನಾನ್ ವೆಜ್, ಹಂಗಾಗಿ ತಲೆಗೆ ಗೊತ್ತಾಗ್ತಾ ಇಲ್ಲ. ಇದು ಸೀಬೆಹಣ್ಣು, ಇದು ಸೀತಾಫಲ. ಇದು ಸೀತಾಫಲ. ಹಳ್ಳಿ ಕಡೆ ಸೀತಾಫಲ ದುಡ್ಡು ಕೊಡ್ತಂದ್ರೆ ಗೊತ್ತಾರ ಉಳಿತದೆ ನಮ್ಮಪ್ಪ, ಅದಕ್ಕೆ ಫ್ರೀಯಾಗಿ ಕೊಟ್ಟರು ಅಂತ ಹೇಳಿದ್ವಿ. ಪ್ಯಾಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಫ್ರೀಯಾಗಿ ಕೊಟ್ಟವರ ದುಡ್ಡು ಕೊಡ್ತಂದವ್ರ ಅಂದ್ಬಿಟ್ಟು. ಇದು ಸೀಬೆ ಗಿಡ. ಇದು 2 ಥರ ಸೀಬೆ ಗಿಡ ಇದೆ. ಇದೊಂದು ಆಗುತ್ತಂತ 1/2 kg ಆ ಥರ ಸೀಬೆ ಗಿಡ ಅಂತೆ. ಇದು ಪಿಂಕ್ ಕಲರ್ ಹಣ್ಣು ಸೀಬೆ ಗಿಡ. ಇದು ಎಷ್ಟು ಸದ್ದಿ ಬಂದ್ವಿ. ಇನ್ನೂ 2 ತರಬೇಕಿತ್ತು. ಹಲಸಿನ ಮರ ಬಂದ್ಬಿಟ್ಟು ನೆಕ್ಸ್ಟ್ ತರ್ತೀವಿ. ಇವಾಗ ಹಾಕಕ್ಕೆ ಹೋಗ್ತಾ ಇದ್ವಿ. ಇದು ಮೆಸ್ಸು. ಲಾಸ್ಟ್ ಚೋದ ಗಿಡ ಕಟ್ಟಿದ್ವಿ ನಾವು, ಎಲ್ಲ ಹೋಗ್ಬಿಡೋದು ಆ ಕಡೆ. ಇಲ್ಲಿ ಆಲ್ರೆಡಿ 3 ಹಾಕಿದ್ವಿ ಆ್ಯಕ್ಚುಲಿ. ಇದು ಒಣಗೋಗಿರೋದಲ್ಲ, ಇದು ಒಣಗೋಗಿದೆ. ಹಾಂ, ಲಾಸ್ಟ್ ಟೈಮ್ 3 ತಂದು ಹಾಕಿದ್ವಿ. ಮಳೆ ಬಂದಿತ್ತು ಯಾವ ಇರೋದ್ರಿಂದ ಆರಾಮಾಗಿ ಹೋಗ್ತೈತೆ. ಅದು ಆ ಕಡೆ ಅನ್ಸುತ್ತಾಗಿಲ್ಲ. ಸಾಕು ಎಲ್ಲ ಕೆತ್ತಾಗ ಸಾಕತ್ತಾಯ್ತು. ಇವಾಗ ಅಡಿಕೆ ಅದೆಲ್ಲ ತೆಗೆದು ಮ್ಯಾಕ್ ಹಾಕಿ ಗೊಬ್ಬರ ಹಾಕಿ ತುಂಬಿ ಮುಚ್ಚಿ. ನೀನು ಮಾಡೋ ಕೆಲಸ ಎತ್ತ ಕೆಲಸ ಮಾಡ್ತೀಯ. ಸೀಬೆಹಣ್ಣಿನ ಗಿಡ ಆಲ್ರೆಡಿ 2 ಹಾಕಿದ್ದೀವಿ. ಅದ್ರ ಪಕ್ಕದಲ್ಲೇ ಇನ್ನೂ 2 ಹಾಕೋಣ ಅಂತ.
ಇದು ನಿಂಬೆಹಣ್ಣಿನ ಗಿಡ. ಇಲ್ಲಿ ಆಲ್ರೆಡಿ ಒಂದು ಸೀಬೆ ಗಿಡ ಹಾಕಿದ್ದೀವಿ. ಅಲ್ಲೈತೆ 2 ಅಡಿಕೆ ಸೆಂಟ್ರಲ್ ಐತೆ. 1 ಅಡಿಕೆ ಗಿಡ ಬಿಟ್ಟು ಇನ್ನೊಂದು ಅಡಿಕೆ ಗಿಡ. ಮಧ್ಯಾಹ್ನ ಕೇಳಿದ್ಕೆ ಸಂಜೆ ಕಿತ್ಕೊಡ್ತಿದ್ಯಾ? ಮಧ್ಯಾಹ್ನ ಮಟನ್ ತಿಂದಲ್ಲ, ಮಟನ್ ಊಟ ಚಿಕನ್ ಸೇರಿಲ್ಲ, ಹೀಗಾಗಿ ಇವಾಗ ಇಲ್ಲಿ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ವಾದ ಹುಡುಕಿ ಒಂದು ಎಲ್ಲೂ ಸಿಗಲ್ಲ. ಎಷ್ಟು ದಪ್ಪನೋ ಕಾಯಿದೆ ನಾವು. ಹಾಂ ತಗೋ ಕುಡ್ಕೋ, ಒಂದು ಎಳ್ನೀರಾಗುತ್ತೆ ಹಂಗೆ ನಿಮ್ಗೆ ಹೆಸರಲ್ಲಿ. ನನ್ಗೆ ಬೇರೆ ಇದು ಕುಡಿದ್ರೆ ಬೇರೆದು ಕೊಡ್ಬೇಕು ನನಗೆ. ಕುಡಿದು ಬೇರೆ ಕೊಡ್ತೀನಿ ತಗೋ. ಪಕ್ಕ ಪಕ್ಕ. ಇದು ಚೆನ್ನಾಗಿಲ್ಲ ಅನ್ಸುತ್ತೆ. ಇಲ್ಲ ಚೆನ್ನಾಗಿ ಕುಡಿ. ಇಲ್ವಾ ಇದರಲ್ಲಿ? ಹಾಂ ಅದೇನೆ, ಅಲ್ಲಿಂದ ಹುಡಿಕೊಂಬಂದವ್ರು ಎಳ್ಳೀರು ಸಿಕ್ತಿಲ್ಲ. ಆದ್ರೂ ಎಟಕ್ತಿಲ್ವಲ್ಲ ಅದು. ಕಾಯಾಗಿದೆ ಅಂತ ಪುಡಿ. ತೋಟ ಫುಲ್ ಹುಡುಕಿದ್ರು ಎಳ್ನೀರು ಸಿಕ್ತಿಲ್ಲ, ಎಲ್ಲ ಕಾಯಿ ಆಗ್ಬಿಟ್ಟವೆ. ಯಾವ ಟೈಮ್ ವಿಡಿಯೋ ಕೊಡ್ತಾ ಇದೀವಿ ನಾವು. ಗಿಡದ ಹಣ್ಣು ಮರದಲ್ಲಿಂದ ಕಿತ್ಕೊಂಡು ಬಂದು ಕಟ್ ಮಾಡ್ಕೊಂಡು ತಿಂತಿರೋದು. ಹೆಂಗಿದೆ ಟೇಸ್ಟು? ಔಷಧಿ ಸೀಡ್ ಪೌಡ್ರ್ ಹಾಕಿ ಏನು ಮಾಡಿ ಮಡಗಿದ್ದಲ್ಲ, ಇವತ್ತೇ ಜಸ್ಟು ತೋಟದಲ್ಲಿ ಕಿತ್ಕೊಂಬಂದು ತಿಂತಾರೆ ಹಣ್ಣು. ಬಟ್ ಸಿಗೋದು ಅಪರೂಪ. ಆಲ್ರೆಡಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಓನರ್ ಆಲೆ. ಯಾವುದೋ ಒಂದು ಮೂಲೆಯಲ್ಲಿ ಮಿಸ್ ಆಗಿ ತಗೊಳಕೊಂಬಿಟ್ಟಿತ್ತು. ಒಂದು 2 ಹಣ್ಣು ಸಿಕ್ತು. ಆದರೆ ಇದು ಒಂದು ಹಣ್ಣು ಸೂಪರ್ ಆಗೈತೆ, ಟೇಸ್ಟ್ ಮಾಡಿ ಒಳ್ಳೆ. ಸಕ್ಕತ್ತಾಗೈತೆ. ಅಷ್ಟು ಸಿಕ್ಕ ಚೆನ್ನಾಗಿ ತಿನ್ನೋಕ್ಕಿದೆ. ಫಿಟ್ನೆಸ್ ಇದೆ, ಒಬ್ಬರು ಥರ ಇಲ್ಲ. ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ರಿ ಅನ್ಸುತ್ತೆ, ನಾವು ಅಡಿಕೆ ಹಾಕಿದ್ದು. ಅದು ಒಂದು 10 ಡೇಸಿಂದ ಮಳೆ ಹೋಯ್ತಾನೆ ಇತ್ತು. ಇವಾಗ 3 ಡೇಸಿಂದ ಮಳೆ ನಿಂತಿದೆ. ಅಡಿಕೆ ಬುಡಕ್ಕೆ ಗೊಬ್ಬರ ಹಾಕೋಕ್ಕೆ ಅಂತ ಆಳು ಬಂದಿದ್ದಾರೆ. ಇವತ್ತು ಗೊಬ್ಬರ ಹಾಕ್ತಾಯಿದ್ದೀವಿ, ತೋರಿಸ್ತೀವಿ ಬನ್ನಿ ಮಾಡಿ. ಹಣ್ಣು ಅಂತ ಇಲ್ಲಿಂದ ಅಲ್ಲಿವರೆಗೂ ಹೋದೆ. ಅದು ಹಣ್ಣ ಆಗೈತಾ? ಕಿತ್ಕೊ ಮತ್ತೆ ನನಗೇನೆ
ಕಂಟಿನ್ಯೂ ಮಾಡಿ ಸಖತ್ ಚೆನ್ನಾಗಿದೆ. ಇಲ್ಲೇ ಇರಲಿ, ನೆಕ್ಸ್ಟ್ ಒಂದು ಹುಡುಕ ಮಾಡೋಣ. ಇಲ್ಲ ಅಲ್ಲಿ ಇಡು, ಹೋಗ್ಬೇಕಾದ್ರೆ ತಗೊಂಡೋಗೋಣ. ಈ ಥರ ಒಂದು 10 ಹುಡುಕ್ಬಿಟ್ಟು 3-4 ಮಡಗಿಬಿಟ್ಟೆ ಅಂದರೆ ಸಕ್ಕದಾರೆ ಅಂತೀನಿ. ಹುಡುಕ್ಬಿಟ್ಟು ಎಷ್ಟು ಮಾಡ್ತಾನೆ ನಮ್ಮರಲ್ಲ ಇದು ಕೊದ್ಬಿಟ್ಟಿದ್ದೀನಿ. ಇಲ್ಲಿ ಅಡಿಕೆ ಗಿಡಕ್ಕೆಲ್ಲ ಗೊಬ್ಬರ ಹಾಕ್ತಿದ್ದಾರೆ. ನಾವೇನು ಅಡಿಕೆ ಗಿಡ ಹಾಕಿದ್ವಿ ಅದಕ್ಕೆ ಗೊಬ್ಬರ ಹಾಕ್ಬಿಟ್ಟು ಫುಲ್ ಕ್ಲೀನಾಗಿ ನೀಟಾಗಿ ಮಣ್ಣು ಮುಚ್ಚಿದ್ರೆ ಬೇಗ ಗ್ರೋತ್ ಆಗುತ್ತೆ ಮತ್ತು ಗಿಡ ತುಂಬ ಚೆನ್ನಾಗಿ ಬರ್ತವೆ ಅನ್ನೋ ರೀಸನ್ಗೆ ಗೊಬ್ಬರ ಹಾಕ್ತಿದ್ದೀವಿ. ನಾವು ಆ್ಯಕ್ಚುಲಿ ನಿನ್ನೆ ಈ ಕೆಲಸಕ್ಕೆ ಅಂತ ಬಂದ್ವಿ. ಸಮ್ ರೀಸನ್ಸ್ ನಿನ್ನೆ ಆಗಲಿಲ್ಲ, ಸೊ ಹಾಗಾಗಿ ಇವತ್ತು ಎಲ್ಲ ಕಂಪ್ಲೀಟ್ ಮಾಡ್ತಿದ್ದಾರೆ. ಏನು ಹೇಳ್ತಿದ್ಯಾ? ಊಟ ಅಲ್ಲ ಟಿಫನ್ ತೊಗೊಂಡೋಗ್ತಾರೆ. ಇದು ಕೈ ತೊಳೆಯೋಕ್ಕೆ ಜಗ್ಗು, ಇದರಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಇದೆ. ಬಾಳೆ ಹಾಕೋಕೆ ಚಾಕು ತಗೋ ಫಸ್ಟ್. ಟಿಫನ್ಗೆ ಬಾಳೆ ಎಲೆ ಅದರಲ್ಲೇ ಐತೆ ಚಾಕು. ಇಲ್ಲ ಕಟ್ ಮಾಡ್ದಲ್ಲ ಇದನ್ನ ಇಷ್ಟೇ, ಹಂಗೆ ಕೊಯ್ಬೋದು ಇದನ್ನು. ಇದರಲ್ಲಿ ಇನ್ನೂ 2 ಎಲೆ ಸಿಗ್ತವೆ. ಇಲ್ಲಿಲ್ವಾ? ಎಲೆ ಇದೆ ಆ ಕಡೆ. ಎಲ್ಲರ ಅಣ್ಣ ಯಾವ್ದು ಬರ್ತೋ ಗೊತ್ತಿಲ್ಲ. ಎಷ್ಟಾದ? ಒಂದರಲ್ಲಿ 2 ಮಾಡ್ತೀವಲ್ವಾ? ಅಷ್ಟು ದೊಡ್ಡದಲ್ಲಿ ಟಿಫನ್ ಮಾಡೋಕ್ಕಾಗುತ್ತಾ? ಸಾಕಲ್ವಾ? ಹಾಂ ತಂದೆ ಬಾ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.